ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಲೋ ಸಂಜೀವ, ಹೇಗಿದೆಯಾ? ಚೆನ್ನಾಗಿದ್ದೀನಿ ಯಜಮಾನ್ರೆ. ತುಂಬ ದೊಡ್ಡ ಮನಸ್ಸು ನಿಮ್ಮದು. ಹಾಗೇನಿಲ್ಲ, ಮೊಮ್ಮಗಳು ಬಂದ ಖುಷಿನಲ್ಲಿ ವಯಸ್ಸು ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ, ಹಾಗೆ ಸುತ್ತಾಡ್ಕೊಂಡಿದ್ದೀವಿ. ನೀನು ಲಕ್ಷ್ಮಿ ಬಗ್ಗೆ ಏನು ಯೋಚನೆ ಮಾಡಬೇಡ. ಅವಳಿಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ. ಅವಳು ಓದಿಗೆ ಏನು ತೊಂದರೆ ಬರದೇ ಇರೋ ಹಾಗೆ ನಮ್ಮ ಮನೇಲಿ ಅವಳು ನೆಮ್ಮದಿಯಾಗಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಮ್ಮನೆ ಮಹಾಲಕ್ಷ್ಮಿ ಜೊತೆಗೆ ಈ ಧರ್ಮರಾಜ ಯಾವತ್ತೂ ಇದ್ದೇ ಇರ್ತಾನೆ. ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಯಜಮಾನ್ರೆ. ಪುಣ್ಯ ಮಾಡಿದಾಳೆ ನನ್ನ ತಂಗಿ. ಇಲ್ಲ, ಇಂಥ ಹುಡುಗಿ ನಮ್ಮನೆ ಸೊಸೆಯಾಗಿ ಬರೋದಕ್ಕೆ ನಾವು ಪುಣ್ಯ ಮಾಡಿದ್ವಿ ಕಣಪ್ಪ. ಸಂಜೀವ, ಲಕ್ಷ್ಮಿ ನಿಮ್ಮನ್ನೆಲ್ಲ ಎಷ್ಟು ನೆನಪು ಮಾಡ್ಕೋತಾಳೆ, ನೀವು ಅವಳ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀರಿ ಅನ್ನೋದೆಲ್ಲ ನನಗೆ ಅರ್ಥ ಆಗುತ್ತೆ. ನೋಡಿ, ಇನ್ಮೇಲೆ ನೀವು ಯಾವಾಗ ಬೇಕಾದ್ರೂ ಅವ್ರ ಜೊತೆ ಮಾತಾಡ್ಬೋದು, ಯಾವಾಗ ಬೇಕಾದ್ರೂ ನಮ್ಮ ಮನೆಗೆ ಬಂದು ಅವಳನ್ನು ಮಾತಾಡ್ಸ್ಕೊಂಡು ಹೋಗ್ಬೋದು, ನೋಡ್ಕೊಂಡು ಹೋಗು. ಅರ್ಥ ಆಯ್ತಾ? ಯಾವುದಕ್ಕೂ ಸಂಕೋಚ ಮಾಡ್ಕೋಬೇಡಿ ನೀವು. ಸರಿ ಯಜಮಾನ್ರೆ. ನೀವು ಲಕ್ಕಿನ ನಮಗಿಂತ ಹೆಚ್ಚಾಗಿ ನೋಡ್ಕೊತೀರ ಅನ್ನೋ ನಂಬಿಕೆ ನಮ್ಮೆಲ್ಲರಿಗೂ ಇದೆ. ಸರಿ, ಅಮ್ಮು ಹೇಗಿದ್ದಾಳೆ? ಆರಾಮಾಗಿದ್ದಾಳೆ ತಾನೇ? ಆರಾಮಾಗಿ ಇರ್ತಾಳೆ ಬಿಡು. ನಿನ್ನ ತಂಗಿ ನನ್ನ ಜೊತೆ ಇರುವಾಗ ಎಷ್ಟು ಜೋಪಾನವಾಗಿ ಖುಷಿಯಾಗಿರ್ತಾಳೆ ಅನ್ನೋ ನಂಬಿಕೆ ನಿನಗಿದೆಯೋ, ಹಾಗೆ ನನ್ನ ಮೊಮ್ಮಗಳು ನಿನ್ನ ಜೊತೆ ಇರುವಾಗ ಸಂತೋಷವಾಗಿ ಖುಷಿಯಾಗಿರ್ತಾಳೆ ಅನ್ನೋ ನಂಬಿಕೆ ನನಗೂ ಇದೆ. ನಾನು ತಾತನ ಬಲವಂತ ಕೊಕ್ಕೊಂಡೆ. ನನಗೆ ಮದ್ವೆ ಇಷ್ಟ ಇತ್ತು ಅನ್ಕೊಂಡ್ರ? ನಿಮಗೆ ನಿಜವಾಗ್ಲೂ ಈ ಮದುವೆ ಇಷ್ಟ ಇರಲಿಲ್ವಾ? ಹೌದು, ನನಗೆ ಈ ಮದ್ವೆ ಇಷ್ಟ ಇರಲಿಲ್ಲ. ಸರಿ, ಇಲ್ಲ ಸರಿ ಯಜಮಾನ್ರೆ. ಹೋಗೋಣ ತಾತ. ಏನಮ್ಮ? ಥ್ಯಾಂಕ್ಸ್ ತಾತ. ಬಿಡು. ನಮ್ಮ ಲಕ್ಕಿ ಅಲ್ಲಿ ಹೇಗಿದ್ದಾಳೋ ಏನೋ ಅಂತ ತುಂಬ ಯೋಚನೆ ಆಗ್ಬಿಟ್ಟಿತ್ತಮ್ಮ. ಇವತ್ತು ಅವಳು ಧ್ವನಿ ಕೇಳಿ ಸಮಾಧಾನ ಆಯ್ತು. ಸಾಹೇಬ್ರ ಜೊತೆಲಿ ಇರ್ತಾರಲ್ಲ, ಇನ್ನೇನು ಯೋಚನೆ ಬೇಡ. ಹೌದಮ್ಮ, ಇವತ್ತು ನೆಮ್ಮದಿಯಾಗಿ ಮಲ್ಕೊಂತೀನಿ. ದಿಢೀರಂತ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದ್ರೆ ಹೊಂದ್ಕೊಳ್ಳೋದು ಕಷ್ಟ ಆಗುತ್ತಲ್ವಮ್ಮ. ಹೆಣ್ಮಕ್ಳು ಮದುವೆ ಆಗಿ ಮನೆ ಬಿಡೋದಲ್ಲದೆ ಹೊಸ ಜಾಗ, ಹೊಸ ವಾತಾವರಣ ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ಬೇಕು. ಯಾಕಮ್ಮ? ನೀನು ಲಕ್ಷ್ಮಿ ಬಗ್ಗೆ ಹೇಳ್ತಾ ಇದೆಯೋ ಅಥವಾ ನೀನು ಹೆಂಡತಿ ಅಮೃತನ ಬಗ್ಗೆ ಹೇಳ್ತಾ ಇದೆಯೋ ಅಂತ ನನಗೆ ಅನುಮಾನ ಬಂತು. ಅಮೃತನು ಪಾಪನೇ ಕಣೋ. ಅವಳು ನಿನ್ನ ಹತ್ರ ಆದ್ರೂ ಮಾತಾಡ್ತಾ ಇದ್ದಾಳ? ಅಂದ್ರೆ ತಮ್ಮನ ಮದುವೆ ಈಗ ಆಗೋಯ್ತಲ್ಲ ಅನ್ನೋ ಬೇಸರದಲ್ಲೇ ಇನ್ನೂ ಇದ್ದಾಳ ಅಥವಾ ನಿನ್ನ ಹತ್ರ ಆದ್ರೂ ಮಾತಾಡ್ತಾ ಇದ್ದಾಳ? ಮನೇಲಂತೂ ನೀನು ಹೋದ್ಮೇಲೆ ಅವಳು ಮೌನನೇ. ನಾನು ಅವಳಿಗೆ ಏನು ಕೇಳಕ್ಕೆ ಹೋಗಿಲ್ಲ. ಸ್ವಲ್ಪ ಸಮಯ ಬೇಕಮ್ಮ, ಸರಿ ಹೋಗ್ತಾರೆ. ಸಂಜು, ಎಲ್ಲ ಹೊರೇನು ಸಮಯದ ಮೇಲೆ ಹಾಕ್ಬೇಡ್ವೋ. ನೀನು ಸ್ವಲ್ಪ ಕೈ ಜೋಡಿಸು. ನಾನೇ ಎಲ್ಲ ಹೇಳ್ಕೊಡೋದಕ್ಕಾಗತ್ತಾ? ನೀನು ಶಾಲೆ ಕೆಲಸ ಅಂತ ಓಡಾಡ್ಕೊಂಡ್ಬಂದು ಮನೆ ಸೇರ್ತೀಯ. ಅವಳು ದಿನ ಪೂರ್ತಿ ಒಂದೇ ಜಾಗದಲ್ಲಿ ಇರ್ತಾಳೆ. ಮನೆಗೆ ಹೇಗೆ ಗಾಳಿ ಬೆಳಕು ಮುಖ್ಯನೋ, ಮನಸ್ಸಿಗೆ ಮಾತು ಒಡನಾಟನೂ ಅಷ್ಟೇ ಮುಖ್ಯ ಕಣೋ. ನಿಮ್ಮ ಅಪ್ಪ ಹೇಳೋರು, ಮದುವೆ ಗಟ್ಟಿ ಆಗೋದು ಮೊದಲು 3 ತಿಂಗಳಲ್ಲೇ ಅಂತ. ಮನ್ಸು ಬಿಚ್ಚಿ ಮಾತಾಡ್ದಷ್ಟು ಸಲಿಗೆ ಬೆಳೆಯುತ್ತೆ, ಸಲಿಗೆ ಬೆಳೆದಷ್ಟು ಹೊಂದಾಣಿಕೆ ಬೆಳೆಯುತ್ತೆ. ಆಮೇಲೆ ಮಾತಾಡೋದೇ ಬೇಡ, ಮೌನನೇ ಸಾಕು. ಯಾರು ಏನು ಅನ್ಕೋತಾರೋ ಅಂತ ಅರ್ಥ ಮಾಡ್ಕೊಳಕ್ಕೆ. ಸಂಜೀವ, ಅವಳು ಸುಮ್ಮನಿರ್ತಾಳೆ ಅಂತ ನೀನು ಸುಮ್ಮನಾಗಬೇಡ. ಅವಳ ಹತ್ರ ನೀನು ಮಾತಾಡ್ಸು. ಅವಳನ್ನ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗು, ಸರಿನಾ? ಹಂಗಂತೀರಮ್ಮ? ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತಾ? ಹೌದು ಕಣೋ. ಈಗ ನೀನೇ ಹೋಗಿ ಅಮೃತನ್ನ ಊಟಕ್ಕೆ ಕರಿ. ಲಕ್ಷ್ಮಿ, ಬಾರಮ್ಮ. ಪ್ರಸಾದು, ಆ ಲಗೇಜ್ ಎಲ್ಲ ತಗೊಂಡು ಬಾಪ. ಆತ್ರೆ ಪರ. ಲಕ್ಷ್ಮಿಯವ್ರ, 1 ನಿಮಿಷ ತಡ್ರಿ.
ಅದು ಲಕ್ಷ್ಮಿಯವರ ಇದೇನಿದು ಅವರೆಕಾಳು ಬೇಳೆಕಾಳು ಇದೆಲ್ಲಿಂದ ಬಂತು? ಮರ್ಯಾದೆಗೆ ಬಂತ್ರಿ. ಮರ್ಯಾದೆನ ನೀವೇ ಇಟ್ಕೊಂಡು ನನ್ನನ್ನು ಲಕ್ಷ್ಮಿ ಅಂತ ಕರೆದ್ರೆ ಸಾಕು. ಆತ್ ಬಿಡ್ರಿ ಲಕ್ಷ್ಮಿಯವರ. ಅಲ್ಲಡಿ ಮತ್ತೆ ಆತ ಕೇಳವ ಲಕ್ಷ್ಮವ್ವ. ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಅಂದ್ರೆ. ಹೇಳಿ ಪ್ರಸಾದ್ ಅಣ್ಣ. ಅಣ್ಣ? ಹೌದು ಅಣ್ಣ, ನನಗಿಲ್ಲಿ ಅಣ್ಣ ಅಂತ ಯಾರೂ ಇಲ್ಲ. ಅದಕ್ಕೆ ಈ ಪ್ರಸಾದ್ ಅಣ್ಣನ ಆ ದೇವರು ಕೊಟ್ಟಿರೋ ಅಣ್ಣ ಅಂತ ಅಂದ್ಕೊಂಡು ನಿಮಗೆ ಅಣ್ಣ ಅಂತ ಕರಿತಿದ್ದೀನಿ. ಓಕೆ ಅಂದರೆ ಓಕೆ, ಇಲ್ಲ ಅಂದರೆ ಡೀಲ್ ಕ್ಯಾನ್ಸಲ್. ಇರ್ಲಿ ಇರ್ಲಿ, ಅಣ್ಣ ಅಂತ ಕರೆಯಾಕ ನನಗೂ ತಂಗಿ ಅಂತಿಲ್ಲ. ಏನೋ ಹೇಳಬೇಕಂತ ನಾನು ತಡದ್ನಿ ಲಕ್ಷ್ಮವ್ವ. ಆದ್ರೆ ಬಾಯಿ ತುಂಬ ಅಣ್ಣ ಅಂತ ಕರೆದು ನನ್ನ ಬಾಯಿ ಕಟ್ಟಾಕ್ಬಿಟ್ಟೆವ. ನಾನೇನು ಬಾಯಿ ಕಟ್ಟಾಕ್ತಿಲ್ವೋ ಅಣ್ಣ. ಈ ತಂಗ್ಯವನ್ ಮುಂದೆ ಹಿಂದೆ ಮುಂದೆ ಎಣಿಸ್ದೆ ಅದೇನು ಹೇಳ್ಬೇಕಂತ ಹೊಂಟಿಯೋ ಅದನ್ನ ಲಗುನ್ ಹೋದ್ರು ಅಂತ ಹೇಳಕತ್ತೀನಿ. ಹೆಂಗೆ ನಾವು ಭಾಳ ಚಂದ ಮಾತಾಡ್ದಿ ಲಕ್ಷ್ಮವ್ವ. ಲಕ್ಷ್ಮವ್ವ, ಹಂಗ ನನ್ ಕ್ಷಮಿಸ್ಬಿಡವ. ಕ್ಷಮೆನಾ? ಯಾಕಣ್ಣ, ಏನಾಯ್ತು? ಮ್ಯಾಲಿನ ಮೇಲೆ ನೋಡಾಕ ನಕ್ಕೋತ ಇದ್ರು ನಿನ್ನ ಮನಸ್ಸಿನಾಗ ಎಷ್ಟು ಸಂಕಟ ಅನುಭವಿಸಕತ್ತಿ ಅಂತ ನನಗೆ ಗೊತ್ತೈತವ. ಈ ಮನೆಗೆ ಬಂದು ಇಷ್ಟೊಂದು ನೋವು ಸಂಕಟ ಅನುಭವಿಸಕ ನಾನು ಕಾರಣ ಆದ್ನೆಲ್ಲ ಅಂತ ಕ್ಷಮೆ ಕೇಳಲಿಕತ್ತೀನಿ. ನಾನು ಈ ಮನೆಗೆ ಬರೋದಕ್ಕೆ ನೀನು ಕಾರಣ ಆದ್ಯಾ? ಅದು ಹೆಂಗೆ? ಓ, ಗಾಡಿ ಓಡಿಸಿ ಕರ್ಕೊಂಬಂದಿಯಲ್ಲ ಅದಕ್ಕಾ? ಹೋಗ್ಲಿ ಬಿಡು ಪ್ರಸಾದಣ್ಣ, ನೀನು ಗಾಡಿ ಓಡಿಸಿದಷ್ಟೆ, ಆದರೆ ಈ ಮನೆ ದಾರಿ ನನ್ನ ಹಣೆಯಲ್ಲಿ ಬರ್ದಿತ್ತು ಅಷ್ಟೆ. ಲಕ್ಷ್ಮವ್ವ, ನಿನ್ನ ಹಣೆ ಮೇಲೆ ಈ ಮನೆ ದಾರಿ ಬರೆದಿತ್ತು ಇಲ್ಲೋ ನಂಗೆ ಗೊತ್ತಿಲ್ಲ. ಆದ್ರೆ ಆ ಎಳ್ನೀರು ಕಿಟ್ಟಿ ಎಂಥ ಕೆಟ್ಟ ಮನುಷ್ಯ ಅಂತ ನನಗೆ ಮೊದಲಾಗ ಗೊತ್ತಿತ್ತು. ಆದರೆ ಅಪ್ಪಾರ ಹತ್ರ ಈ ವಿಷಯ ಹೇಳ್ದ ಮುಚ್ಚಿಟ್ಟು ನಾ ದೊಡ್ಡ ಪಾಪ ಮಾಡೀನಿ. ಹಾದಿ ಅನ್ನೋರು ನನ್ನ ಕೈ ಬಾಯಿ ಕಟ್ಟಿ ಹಾಕ್ಬಿಟ್ರು. ಆಗಿದ್ದಾಗಲಿ ಅಂತ ಅವತ್ತ ಅಪ್ಪಾರ ಹತ್ರ ನಾ ಇರೋ ಕರೆ ಹೇಳಿಬಿಟ್ಟಿದ್ರೆ ನೀವಿವತ್ತು ಈ ಮನೆಯೊಳಗೆ ಈ ಸಂಕಟ ಅವಮಾನ ಎಲ್ಲ ಅನುಭವಿಸ್ತಿರ್ಲಿಲ್ಲ ಲಕ್ಷ್ಮವ್ವ. ಹೌದು ಅಣ್ಣ, ನೀವು ನಿಜ ಹೇಳಿದಿದ್ರೆ ನಾನು ಈ ಮನೆಗೆ ಬಂದು ಹಿಂಸೆ ಅನುಭವಿಸೋದು ತಪ್ತಿತ್ತೋ ಏನೋ. ಆದರೆ ಇನ್ಯಾವುದೋ ಮನೆಗೆ ಹೋಗಿ ನರಕ ಅನುಭವಿಸ್ತಿದ್ದೆ.